ಹೋದ ಇವನು. ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ರಚನಾ, ನೀನು ಅವನಿಗೆ ಫೋನ್ ಮಾಡಿದ್ದೆ ಅಲ್ವಾ? ಎಲ್ಲಿದ್ದಾನಂತೆ? ಎಷ್ಟೊತ್ತಿಗೆ ಬರ್ತಾನಂತೆ? ಹಾಂ ಕಾಲ್ ಮಾಡಿದ್ದೆ. ಎಲ್ಲಿದ್ದಾನೆ ಅಂತ ಹೇಳಲಿಲ್ಲ, ಆದರೆ ಲಾಂಗ್ ಡ್ರೈವ್ಗೆ ಹೋಗ್ತಿದ್ದೀನಿ ಅಂತ ಮಾತ್ರ ಹೇಳ್ದ. ಈಗ ಲಾಂಗ್ ಡ್ರೈವಿಗೆ ಹೋಗೋ ಸಮಯನಾ? ಏನಾಗಿದೆ ಇವನಿಗೆ? ತಾರಾ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಕೂತ್ಕೋಪ. ಅವನೇನು ನಿನ್ನ ಚಿಕ್ಕ ಮಗು ಅಲ್ಲ, ಬರ್ತಾನೆ. ಅವನೇನು ಚಿಕ್ಕ ಮಗುನ ಎಲ್ಲ ಅವನೇ ನೋಡ್ಕೋತಾನೆ ಅಂತ ಬಿಟ್ಟಿದ್ದಕ್ಕೆ ಅಲ್ವಾ ಈಗ ಇಷ್ಟೆಲ್ಲ ಆಗಿರೋದು. ಹಾಗಲ್ಲ ತಾರಾ, ಅವನು ಎಷ್ಟೊಂದು ಸರಿ ಲೇಟಾಗಿ ಬಂದಿದ್ದಾನೆ. ಇದೇನು ಹೊಸ್ತಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ರಮೇಶ್, ಆದ್ರೆ ಈಗ ಅವನು ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ. ಅದು ಅವನಿಗೂ ನಮಗೂ ಎಲ್ರಿಗೂ ಹೊಸ್ತು. ಅದಕ್ಕೆ ನನಗೆ ಭಯ ಆಗ್ತಾ ಇರೋದು. ಒಂದು ಫೋನ್ ಮಾಡಿ ಇಂಥ ಕಡೆ ಇದ್ದೀನಿ, ಸೇಫ್ ಆಗಿದ್ದೀನಿ ಅಂತ ಹೇಳಿದಿದ್ರೆ ಸಮಾಧಾನ ಆಗ್ತಿತ್ತು. ಎಲ್ಲಿ ಹೋಗಿದ್ದಾನೋ ಏನು? ಅಮ್ಮ, ಅಣ್ಣನೇ ಕಾಲ್ ಮಾಡಿರ್ಬೇಕು. ಹಲೋ ಹಲೋ ಆಂಟಿ. ಆಂಟಿ, ನೀವು ಋಷಿಗೋಸ್ಕರ ಕಾಯ್ತಿದ್ದೀರಾ ಅಲ್ವಾ? ಹೌದು. ಋಷಿಗೇನಾಯ್ತು ಅನಿಕಾ? ಋಷಿ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಆಂಟಿ. ಛೇ ಅನಿಕಾ, ಪ್ಲೀಸ್ ಸರಿಯಾಗಿ ಹೇಳು, ಏನಾಯ್ತು ಅಂತ. ಆಂಟಿ, ಅವನು ಮತ್ತೆ ನಮಗೆ ಮೋಸ ಮಾಡಿಬಿಟ್ಟ ಆಂಟಿ. ಅನಿಕಾ, ನಾನು ಮೊದಲೇ ಹೆದರಿದ್ದೀನಿ. ಒಗಟೊಗಟಾಗಿ ಮಾತಾಡ್ಬೇಡ. ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳು. ಋಷಿ ಮತ್ತೆ ಆ ಕಮ್ಲಿನ ನೋಡಕ್ ಹೋಗಿದ್ದಾನ ಆಂಟಿ. ಎಸ್ ಆಂಟಿ, ಐ ಫೀಲ್ ಸೋ ಫ್ರಸ್ಟ್ರೇಟೆಡ್. ಆ ಕಮಲಿ ಮತ್ತೆ ನನ್ನ ಲೈಫಲ್ಲಿ ಒಕ್ಕಿಸ್ಕೊಂಡಿದ್ದಾಳೆ. ಏನು ಮಾಡ್ತೀರಾ ಕಮಲಿ ಅವರೇ? ನಿಮ್ಮ ಬೆರಳಿಂದ ಉಂಗುರ ತೆಗೆದಾಕಿದ ತಕ್ಷಣ ನಡೆದಿದ್ದೆಲ್ಲ ಇಲ್ಲ ಅಂತ ಆಗತ್ತಾ? ನಾನು ನಿಮ್ಮ ಊರಿಗೆ ಬಂದಿದ್ದು, ನಿಮ್ಮನ್ನ ಇಷ್ಟಪಟ್ಟಿದ್ದು, ನಾವಿಬ್ರು ಒಟ್ಟಿಗೆ ಸಮಯ ಕಳೆದಿದ್ದು, ಇದೆಲ್ಲನೂ ಇಬ್ರು ಮನಸ್ಸಿಂದ ಅಳಿಸೋಗುತ್ತೆ ಅನ್ನೋದಾದ್ರೆ ಉಂಗುರ ತೆಗೀರಿ ಕಮಲಿ ಅವರೇ. ಒಬ್ರಿಗೊಬ್ರು ನೆನಪಿರಲ್ಲ, ಈ ನೋವು ಸಂಕಟ ಯಾವುದೂ ಇರಲ್ಲ. ಈ ಥರ ಬೀದಿಲ್ ನಿಂತು ಒಬ್ರನ್ನೊಬ್ರು ಕನ್ವಿನ್ಸ್ ಮಾಡ್ಕೊಳಂಗಿರಲ್ಲ. ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು, ಎಲ್ಲ ಮರೆತು ಆರಾಮಾಗಿರ್ಬೋದು ಅಂತ ಹೇಳಿದ್ರೆ ಕಮಾನ್, ಈಗಲೇ ಆ ಉಂಗ್ರನ ತೆಗೆದು ಬಿಸಾಕಿ ಕಮಲಿ ಅವರೇ. ಸಾರಿ ಕಮಲಿ ಅವರೇ. ನೀವು ಎಲ್ಲರೂ ಹಾಗೆ ಯೋಚನೆ ಮಾಡೋದನ್ನ ನನ್ನಿಂದ ಸಹಿಸೋಕ್ಕಾಗಲ್ಲ. ನೀವು ನಿಮ್ಮನ್ನ ಬದಲಾಯಿಸ್ಕೊಬೇಡಿ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ನನಗೆ ನೀವಾಗಿದ್ರೇ ಇಷ್ಟ ಕಮಲಿ ಅವರೇ. ನೀವು ಇಂಥ ಡಿಸಿಷನ್ ತಗೊಳ್ಳೋರಲ್ಲ. ನಮ್ಮಿಬ್ಬರ ಪ್ರೀತಿ ಬೇರೆಯವ್ರಿಗೆ ಅರ್ಥ ಆಗಲ್ಲ ಕಮಲಿ ಅವರೇ. ಒಬ್ಬರನ್ನೊಬ್ರನ್ನ ನೋಡಿದ ತಕ್ಷಣ ಇಷ್ಟ ಆಗಿ ಐ ಲವ್ ಯು ಟು ಅಂತ ಹೇಳಿ ಮದುವೆ ಆಗೋ ನಾರ್ಮಲ್ ಲವ್ ಅಲ್ಲ ನಮ್ದು. ಬರೀ ಒಂದು ಉಂಗುರ ತೆಗ್ದಾಕಿದ್ರೆ ಎಲ್ಲ ಹೊರಟೋಗಲ್ಲ ಕಮಲಿ ಅವರೇ. ಯಾರೇನೇ ಹೇಳಿದ್ರು
ನನ್ನ ಪ್ರಕಾರ ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗೋಗಿದೆ ಕಮಲಿ ಅವರೇ. ಆ ಮಂಟಪದಲ್ಲಿ ನಡೀತಲ್ಲ ಅದಲ್ಲ, ನನಗೆ ನೀವು, ನಿಮಗೆ ನಾನು ಅಂತ ಯಾವಾಗಲೂ ಬರ್ದಿಟ್ಟಾಗಿದೆ. ನೀವು ಬೇಡ ಅಂದ್ರು, ನಾನೇ ಬೇಡ ಅಂದ್ರು, ಯಾರೇ ಬಂದು ಅಡ್ಡಿ ನಿಂತರು ನಾವಿಬ್ರು ಸೇರ್ಬೇಕು ಅನ್ನೋದೇ ಡೆಸ್ಟಿನಿ. ನಮ್ಮಿಬ್ರು ಸುತ್ತಲೂ ಇರೋ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ನನ್ನ ಪ್ರೀತಿಗೆ ಯಾವುದೇ ಕಳಂಕ ಆಗಿಲ್ಲ. ಅದು ಯಾವತ್ತಿದ್ರೂ ಪರಿಶುದ್ಧವಾಗಿದೆ. ನೀವೀಗ ಉಂಗುರ ಬಿಚ್ಚೋದ್ರಿಂದ ಯಾವುದೂ ಬದಲಾಗಲ್ಲ. ನಮ್ಮಿಬ್ರು ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅಂತ ಯಾರ್ಯಾರು ಮಾತಾಡ್ಕೊತಾ ಇದ್ದಾರಲ್ಲ, ಇಲ್ಲ, ಬರೀ ಶಾಸ್ತ್ರ ನಿಂತಿದೆ. ನಮ್ಮಿಬ್ರು ಭಾವನೆ ಬಲವಾಗೇ ಇದೆ. ಅದು ನಮ್ಮಿಬ್ರಿಗೂ ಗೊತ್ತು. ಈಗಲೂ ನೀವು ನನ್ನ ಮುಖ ನೋಡಿ ಮಾತಾಡ್ತಿಲ್ಲ ಅಂತಂದ್ರೆ ಎಲ್ಲಿ ನಿಮ್ಮ ಕಣ್ಣಲ್ಲಿರೋ ಸತ್ಯ ನನಗೆ ಗೊತ್ತಾಗೋಗುತ್ತೋ ಅಂತ ಭಯ ನಿಮಗೆ. ಕಮಲಿ ಅವರೇ, ನನ್ನ ಮನ್ಸಿಗೆ ಹೇಗೆ ನಾನು ಇಲ್ಲಿಗೆ ಬಂದರೆ ನೀವು ಸಿಕ್ಕೇ ಸಿಗ್ತೀರಾ ಅನ್ನೋ ಬಲವಾದ ನಂಬಿಕೆ ಇತ್ತು, ನಿಮಗೂ ಹಾಗೆ ತಾನೆ? ನೀವು ವಾಪಸ್ ಬಂದರೆ ನಾನು ನಿಮ್ಮನ್ನ ಹುಡ್ಕೊಂಡು ಬರ್ತೀನಿ ಅಂತ ನಿಮಗೆ ಗೊತ್ತಿತ್ತಲ್ವಾ? ನನಗೆ ಗೊತ್ತು ನಿಮಗೂ ನಾನು ಬರ್ತೀನಿ ಅನ್ನೋದು ಗೊತ್ತಿತ್ತು ಅಂತ. ಇಲ್ಲ ಅಂದರೆ ನೀವ್ಯಾಕೆ ನನಗೋಸ್ಕರ ಹೊರಗೆ ಬರ್ತಿದ್ರಿ? ನಿಜ ಹೇಳಿ ಕಮಲಿ ಅವರೇ, ನಿಮ್ಮ ಮನಸ್ಸಲ್ಲಿ ನಾನಿಲ್ವಾ? ಪ್ರೀತಿಸೋ ಋಷಿಯಾಗಿ ನಿಮಗೆ ತೊಂದರೆ ಕೊಡಲ್ಲ. ಅಮ್ಮ ಮಗಳು ಸೇರ್ಕೊಂಡು ಊರ್ ಬಿಟ್ಟು ಹೋಗೋ ಡ್ರಾಮಾ ಆಡ್ತೀರಾ? ಥು, ಮೂರು ಬಿಟ್ಟವ್ರು ನೀವು, ಅದಕ್ಕೆ ಮತ್ತೆ ವಾಪಸ್ ಬಂದಿದ್ಯಾ? ಇಡಿಯಟ್, ನಿನ್ ಗ್ರಾಚಾರ ಬಿಡಿಸ್ತೀನಿ ಕಣೆ. ಯಾವ ಧೈರ್ಯದ ಮೇಲೆ ಮತ್ತೆ ವಾಪಸ್ ಬಂದಿದ್ಯಾ? ಹಾ
ಮಂಟಪದಲ್ಲಾಗಿದ್ದ ಅವಮಾನ, ನಾನು ರೋಡಲ್ಲಿ ಮಾಡಿದ್ದ ಅವಮಾನ ಎಲ್ಲನೂ ಮೀರಿ ಮತ್ತೆ ಬಂದಿದ್ಯಾ ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತೀಯ. ಬಿಡಲ್ಲ ಕಣೆ ನಿನ್ನ. ಋಷಿ, ಯಾಕೆ ಅಳ್ತಾ ಇದೆಯಾ? ನಾನು ನಿನ್ನ ನೋಡಿ ಮುಖ್ಯವಾದ ವಿಷಯ ಮಾತಾಡೋಣ ಅಂದ್ಕೊಂಡೆ, ಆದರೆ ಈಗ ಅಳ್ತಾ ಇದೆಯಲ್ಲಮ್ಮ, ಏನಾಯ್ತಮ್ಮ? ಏನಿಲ್ಲ ಸರ್. ತುಂಬ ಟಯರ್ಡ್ ಆಗಿದೆಯಾ? ಟೀ ತಗೊಂಬರ್ಲಾ? ಕುಡಿತೀಯಾ? ಬೇಡ ಸರ್. ನೀನು ಹೀಗಿದ್ರೆ ನಾನು ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಮ್ಲಿ. ಹೇಳಿ ಸರ್, ಏನೋ ಹೇಳ್ಬೇಕು ಅಂದ್ರಲ್ಲ. ಕಮ್ಲಿ, ನನಗೆ ನೀನೇ ನನ್ನ ಮಗಳು ಅನ್ನೋ ಸತ್ಯ ಗೊತ್ತಾಯ್ತಮ್ಮ. ಋಷಿ, ನೀನು ಯಾಕೆ ಇಲ್ಲಿಗೆ ಬಂದೆ? ಜಸ್ಟ್ ಗೋ. ಋಷಿ ಪ್ಲೀಸ್ ಪ್ಲೀಸ್ ಕೂಗಬೇಡ. ನಾನು ನಿನ್ಗೋಸ್ಕರ ಬಂದೆ. ಪ್ಲೀಸ್ ಋಷಿ, ಜಸ್ಟ್ ಗಿವ್ ಮೀ ಒನ್ ಲಾಸ್ಟ್ ಚಾನ್ಸ್. ಲಾಸ್ಟ್ ಚಾನ್ಸ್? ಫಾರ್ ವಾಟ್? ಟು ಕಿಲ್ ಮೀ? ಯಾಕೆ ಹೀಗೆ ಮಾತಾಡ್ತೀಯ ಋಷಿ? ನಿನಗೆ ಯಾವತ್ತಾದರೂ ಹರ್ಟ್ ಮಾಡಬೇಕು ಅಂತ ನಡ್ಕೋತೀನ ಹೇಳು? ಜಸ್ಟ್ ಗೆಟ್ ಲಾಸ್ಟ್ ಅನಿಕಾ. ಐ ನೀಡ್ ಎ ಬ್ರೇಕ್. Rishi, you look so tensed. Are you okay? ಏನಾಯ್ತು ರಿಷಿ? No. I'm not okay. I'm not at all okay. ರಿಷಿ ಅಲ್ಬೇಡ ರಿಷಿ, ನಾನಿದ್ದೀನಿ ನಿನ್ನ ಜೊತೆ. ಪ್ಲೀಸ್ ರಿಷಿ, ಡೋಂಟ್ ವರಿ. ಸರ್, ಏನು ಹೇಳ್ತಿದ್ದೀರಾ? ಹೌದು ಕಮ್ಲಿ, ನಿನ್ನ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ನಿನ್ನ ನಿಶ್ಚಿತಾರ್ಥವರೆಗೂ ಕರ್ಕೊಂಡು ಹೋಗಿ ನೀನು ನಮ್ಮನೆ ಮಗಳಲ್ಲ ಅಂತ ಹೇಳಿದ್ವಿ. ಆದರೂ ನೀನು ನಮ್ಮ ವಿರುದ್ಧ ಒಂದು ಮಾತು ಕೂಡ ಆಡಲಿಲ್ಲ. ಅಷ್ಟೊಂದು ಅವಮಾನ ಆಗಿದ್ರು, ನಿನಗೆ ಮೋಸ ಆಗಿದೆ ಅಂತ ಗೊತ್ತಿದ್ರು ನೀನು ಮೌನವಾಗೇ ಇದ್ದೆ. ನಿನ್ನ ಜಾಗದಲ್ಲಿ ನನ್ನ ಸ್ವಂತ ಮಗಳು ಇದ್ದಿದ್ರು ಹೀಗೆ ನಡ್ಕೊಳ್ತಾ ಇದ್ಲ ಗೊತ್ತಿಲ್ಲಮ್ಮ. ನಾವು ನಿಜವಾಗ್ಲೂ ರಕ್ತ ಹಂಚ್ಕೊಳ್ದಲೇ ಇರ್ಬೋದು, ಆದರೆ ಆ ಕ್ಷಣದಲ್ಲಿ ನೀನು ನನ್ನ ಮಗಳಿದ್ದಾಗೆ ಅಂತ ನಾನು ನಿರ್ಧಾರ ಮಾಡಿದೆ ಅಮ್ಮ. ನಿನಗೀಗ ಅನಿಸ್ತಾ ಇರ್ಬೋದು ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿ ಈಗ ಬಂದು ಸಮಾಧಾನ ಹೇಳ್ತಾ ಇದ್ದಾರಲ್ಲ ಅಂತ. ನಿನಗೆ ನನ್ನ ಮೇಲೆ ಕೋಪನೂ ಇರ್ಬೋದು, ಅದು ಸಹಜ ಅಮ್ಮ. ಆದರೆ ಅಲ್ಲೇನು ನಡೀತೋ ಅದ್ಯಾವುದು ನಮ್ಮ ಕೈಯಲ್ಲಿ ಇರಲಿಲ್ಲ ಅಮ್ಮ. ನಿನ್ನ ನೋಯಿಸೋ ಉದ್ದೇಶ ನಮಗಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಅಮ್ಮನ ಮೇಲೆ ನನಗೂ ಕೋಪ ಇದೆ ಕಮ್ಲಿ. ಅವ್ರು ಯಾಕೆ ಹಂಗಂದ್ರು ಅಂತ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಇದರಲ್ಲಿ ನಿನ್ಗೇನೂ ತಪ್ಪಿಲ್ಲ ಕಮ್ಲಿ. ಅಮ್ಮ ನಿನ್ನ ಹತ್ರ ಹಾಗೆ ಮಾತಾಡಿದ್ದಕ್ಕೆ ನಾನು ನಿನ್ನ ಹತ್ರ... ಇಲ್ಲ ಸರ್, ನಂಗೆ ಅರ್ಥ ಆಯ್ತೈತೆ. ಅಜ್ಜಿ ಕಾರಣ ಇಲ್ದೆ ಹಿಂಗ್ ಮಾಡಿರಕ್ಕಿಲ್ಲ. ಅವ್ರ ಅನ್ಬೋದಾಗೆ ಅರ್ಥದಷ್ಟು ವಯಸ್ಸು ನಂದು. ಅವರು ಸ್ಯಾನೆ ನೋಡೋರೆ ಸರ್.
ಎಲ್ಲ ಹೆಂಗ್ ನಡ್ಕೊಬೇಕು ಅಂತ ಅವ್ರಿಗೆ ಸೆಂದಾಗ ಗೊತ್ತು. ನಾನಲ್ಲಿ ಏನು ಮಾತಾಡದೆ ಬಂದಿದ್ದು ನನ್ ದೊಡ್ಡತನ ಅಲ್ಲ ಸರ್, ಅದು ನನ್ನ ಕರ್ತವ್ಯ. ಬೇರೆಯವ್ರ ಕಣ್ಣಿಗೆ ಹೆಂಗ್ ಕಾಣ್ತೈತೆ ಅಂತ ಯೋಚನೆ ಮಾಡಿ ಬತ್ಕೊಳ್ ನಾನಲ್ಲ ಸರ್. ಅಜ್ಜಿ ಬಂದು ನೀನ್ ನನ್ನ ಮೊಮ್ಮಗಳಲ್ಲ ಅಂದಾಗ ನಂಗೆ ಸ್ಯಾನೆ ಬೇಸರ ಆಯ್ತು, ದುಃಖ ಆಯ್ತು, ಅಳುನು ಬಂತು ಸರ್. ಆದ್ರೆ ಬೇರೆಯವರೆಲ್ಲ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ ಅನ್ನೋದು ನನ್ನ ಯೋಚನೆ ಆಗಿರ್ಲಿಲ್ಲ ಸರ್. ಅಜ್ಜಿಗೆ ನನ್ನ ತೊಂದರೆ ಆಗೈತಾ ಅನ್ನೋದೇ ನನ್ನ ಯೋಚನೆ ಆಗಿತ್ತು ಸರ್. ನೀವು ಗಮನಿಸಿದ್ರ ಅಜ್ಜಿ ಮಾತಾಗೆ ಸ್ಯಾನೆ ದಿಗ್ಲಿತ್ತು, ಅವಸರ ಇತ್ತು, ಅಳುನು ತಡ್ಕೊಂಡು ಮಾತಾಡಿದ್ರು ಸರ್. ನಾನು ಅಜ್ಜಿನ ಹತ್ತದಿಂದ ನೋಡಿರೋಳು. ಅವ್ರು ಯಾವಾಗ ಸುಸ್ತಾಯ್ತಾರೆ, ಯಾವಾಗ ಕಾಪಿ ಕೇಳ್ತಾರೆ, ಗುಡಿಗೆ ಹೋದ್ರೆ ದೇವ್ರ ತವ ಏನ್ ಬೇಡ್ಕತಾರೆ, ಎಲ್ಲಾನು ನನಗ್ ಸೆಂದಾಗ ಗೊತ್ತು ಸರ್. ಅವ್ರ ಮಾತಾಗೆ ಸತ್ಯ ಇಲ್ಲ ಅಂತ ನಂಗೆ ಅರ್ಥ ಆಯ್ತು. ಏನೋ ಬಲವಾದ ಕಾರಣದಿಂದಲೇ ಅವ್ರು ಹಿಂಗ್ ಮಾತಾಡ್ತವ್ರೆ ಅಂತ ನಂಗೆ ಗೊತ್ತಾಯ್ತು ಸರ್. ನೋಡ್ದ್ಯಾ ಕಮಲಿ, ಒಂದು ಕ್ಷಣದಲ್ಲಿ ಅಮ್ಮನ ಮೇಲೆ ಇದ್ದಿದ್ದ ಅಸಮಾಧಾನನ ಅಳ್ಸಾಕ್ಬಿಟ್ಟೆ. ನೀನು ಅಮ್ಮನ ಅರ್ಥ ಮಾಡ್ಕೊಂಡಷ್ಟು ನಾನು ಅರ್ಥ ಮಾಡ್ಕೊಂಡಿಲ್ವೇನೋ. ಅದಕ್ಕೆ ಹೇಳಿದ್ದಮ್ಮ, ನೀನು ನನ್ನ ಮಗಳಂತ. ನಮ್ಮ ಮನೆ ಮಗಳಾಗಿರೋ ಎಲ್ಲ ಗುಣ ನಿನ್ನಲ್ಲಿದೆ. ಕೆಲವೊಂದ್ಸಲ ನನಗೇನನ್ಸುತ್ತೆ ಗೊತ್ತಾ, ನೀನು ನಮ್ಮಮ್ಮನಾಗೆ ಯೋಚನೆ ಮಾಡ್ತೀಯ ಅಂತ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಮೆಚುರಿಟಿ ಇದೆಯಲ್ಲ ಅಂತ ನಾನು ಆಶ್ಚರ್ಯಪಟ್ಟಿದ್ದೀನಿ ಕಮಲಿ. ನಿನ್ನ ಮಾತು ಕೇಳಿ ನನಗೆ ಸಮಾಧಾನ ಆಯಿತು. ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ, ನೀನೇ ನನಗೆ ತಿಳಿಸಿ ಹೇಳುವಾಗ ಆಯ್ತು. ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ ಸರ್. ನೀವ್ಯಾಕೆ ನನ್ನ ತವಾಗ ಸಮಯ ಕೇಳಬೇಕು? ನೀವೇ ಹೇಳಿದ್ರಲ್ಲ ಸರ್, ನಾನು ನಿಮ್ಮ ಮಗಳಿದ್ದಂಗೆ ಅಂತ. ತಂದೆ ಮಗಳು ತವಾಗ ಸಮಯ ಕೇಳ್ತಾರ? ಕಮಲಿ, ಎಂಗೇಜ್ಮೆಂಟಲ್ಲಿ ಒಂದು ಕ್ಷಣ ನನ್ನ ಹೆಂಡತಿ ಗೌರಿನ ನೋಡ್ದಾಗಾಯ್ತಮ್ಮ. ಆದರೆ ಅವಳು ಅಲ್ಲಿರಲಿಲ್ಲ. ನನ್ನ ಪ್ರಕಾರ ನಿನ್ನ ಮತ್ತೆ ರಿಷಿನ ಹರ್ಸೋಕೆ ಅವಳು ಅಲ್ಲಿ ಬಂದಿದ್ಲು ಅನ್ಸುತ್ತೆ. ಅವತ್ತೇನಾದರೂ ನನ್ನ ಗೌರಿ ನಿನ್ನನ್ನು ಮೀಟ್ ಮಾಡಿದ್ದಿದ್ರೆ ಅವಳಿಗೂ ನಿನ್ನಲ್ಲಿ ನನ್ನ ಮಗಳು ಕಾಣ್ತಾ ಇದ್ಲು ಅನ್ಸುತ್ತೆ ಕಮಲಿ. ನಿನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ರಿಷಿ. ಎಷ್ಟು ಅಪ್ಸೆಟ್ ಆಗಿದ್ಯಾ ನೋಡು. ಯಾಕೀಗ ಆಡ್ತಿದ್ಯಾ ರಿಷಿ? ನಾನ್ ನಿನ್ ಜೊತೆಲಿರುವಾಗ ನೀನ್ ಯಾಕೆ ಇಷ್ಟು ಕಷ್ಟ ಪಡ್ತಿದ್ಯಾ? ನೀನೇ ನನಗೆಲ್ಲ ರಿಷಿ. ಅನಿಕಾ, ನಿನ್ನ ಹತ್ರ ವಾದ ಮಾಡೋಷ್ಟು ನನಗೆ ಶಕ್ತಿ ಇಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ನೋ ರಿಷಿ, ನಿನ್ನ ಹೀಗೆ ಬಿಟ್ಟು ಹೋಗಕ್ಕೆ ನನ್ನಿಂದ ಆಗಲ್ಲ. ನಂಗೆ ಗೊತ್ತು ನಿನಗೆ ಎಷ್ಟು ನೋವಾಗಿದೆ ಅಂತ. ಯು ನೋ ವಾಟ್ ರಿಷಿ, ನಾನು ನಿನಗೆ ಯಾವತ್ತೂ ಸುಳ್ಳು ಹೇಳಲಿಲ್ಲ. ಬಿಕಾಸ್ ನಿನ್ನ ಮೇಲೆ ಅಷ್ಟು ಪ್ರೀತಿ ಮತ್ತು ಗೌರವ ಇದೆ ನನಗೆ. ಸೊ ನಾನು ನಿನಗೆ ನಿಜಾನೇ ಹೇಳ್ತೀನಿ. ನಿನ್ನ ಮತ್ತೆ ಕಮಲಿ ಎಂಗೇಜ್ಮೆಂಟ್ನ ಮುರಿಬೇಕು ಅಂತ ನಾನೇ ಅನ್ಕೊಂಡಿದ್ದೆ.